ಯಾವಾಗಲೂ ಅದೇ ಪನ್ನೀರ್ ಮಂಚೂರಿ, ಪನ್ನೀರ್ ಚಿಲ್ಲಿ ಅಥವಾ ಪನ್ನೀರ್ ಬಟರ್ ಮಸಾಲ ತಿಂದು ಬೋರ್ ಆಗಿದ್ದರೆ ಈ ರೀತಿಯಾದ ಸಾಫ್ಟ್ ಆ್ಯಂಡ್ ಜ್ಯೂಸಿ ಟೇಚಾ ಪನ್ನೀರ್ನ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ಡಿಶ್ಗಿಂತ ಒಂಥರ ಡಿಫ್ರೆಂಟ್ ಆಗಿದೆ. ಮಾಡೋಕ್ಕೆ ತುಂಬಾ ಸಿಂಪಲ್. ಫಸ್ಟು ಕಡಲೆ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಅದು ಸಿಪ್ಪೆನ ತೆಕ್ಕೊಳ್ಳಿ. ಅಷ್ಟರಲ್ಲಿ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲನೂ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿರೋ ಕಡಲೆ ಬೀಜ, ಸ್ವಲ್ಪ ಉಪ್ಪು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕಡ್ಡಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಹಾಗೆ ಕ್ರಷ್ ಮಾಡಬೇಕು. ಇಲ್ಲಾಂದರೆ ಮಿಕ್ಸಿಲಿ ಜಸ್ಟ್ ಪಲ್ಸ್ ಮೋಡ್ ವಿತೌಟ್ ನೀರನ್ನು ಹಾಕ್ಕೊಳ್ಳದೆ ಪಲ್ಸ್ ಮೋಡಲ್ಲಿ ನೀವು ಹಾಕೋಬೋದು. ತುಂಬ ಸ್ಮ್ಯಾಶ್ ಮಾಡ್ಕೋಬೇಡಿ, ಫೈನ್ ಪೇಸ್ಟ್ ಥರ ಬೇಡ, ಸ್ವಲ್ಪ ರಫ್ ಕೋರ್ಸಲ್ಲಿ ಪೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಂತರ ನಿಮಗೆ ಪನ್ನೀರ್ ಯಾವ ಥರ ಬೇಕೋ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಥಿಕ್ ಲೇಯರಾಗಿ ಕೋಟ್ ಮಾಡಿ, ಎಲ್ಲ ಕಡೆ 4 ಸೈಡ್ ಕೋಟ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ 4 ಕಡೆ ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಸೊ ದಟ್ ಪನ್ನೀರು ಮತ್ತು ಮೇಲ್ಗಡೆ ಇರುವಂಥ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ರೆಸಿಪಿ. ನೀವು ಡಯಟಲ್ಲಿದ್ದಾಗ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಪೋಸ್ಟ್ ವರ್ಕೌಟಲ್ಲಿ ಕೂಡ ಹೈ ಪ್ರೋಟೀನ್ ಇದನ್ನು ತಿನ್ಬೋದು. ಒಂದು ಸತಿ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ.